ನಮಸ್ತೆ ಎಲ್ಲರಿಗೂ. ದೀಪ್ಸ್ ಕುಕ್ ಅಂಡ್ ಬೇಕ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ಅಗಸೆ ಬೀಜದಿಂದ ಡ್ರೈ ಫ್ರೂಟ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹೆಲ್ತಿ ರೆಸಿಪಿ ಹಾಗೂ ತುಂಬಾ ಒಳ್ಳೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆ ರೆಸಿಪಿ ಕೂಡ ಹೌದು. ವೆಯ್ಟ್ ಲಾಸ್ಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ಫುಲ್ ಡೇ ಫ್ರೆಶ್ನೆಸ್ ಕೂಡ ಕೊಡುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ತಿಂದ್ರೆ ತುಂಬಾ ಒಳ್ಳೆಯದು. ಈಗ ಇದಕ್ಕೆ ಯಾವ್ದೆಲ್ಲ ಐಟಮ್ ಬೇಕು ಅಂತ ನೋಡ್ಕೊಳ್ಳೋಣ. 1 ಕಪ್ ನಷ್ಟು ಕಟ್ ಮಾಡಿರೋ ಬಾದಾಮಿ, ಹಾಗೆ 1 ಕಪ್ ನಷ್ಟು ಕಟ್ ಮಾಡಿರೋ ಗೋಡಂಬಿ, ಹಾಗೆ ಒಂದು ಅರ್ಧ ಕಪ್ ನಷ್ಟು ಅಗಸೆ ಬೀಜ, ಹಾಗೆ ಅರ್ಧ ಕಪ್ ನಷ್ಟು ಒಣ ದ್ರಾಕ್ಷಿ, ಹಾಗೆ ಒಂದು 1/4 ಕಪ್ ನಷ್ಟು ಎಳ್ಳು, ಹಾಗೆ ಪಂಪ್ಕಿನ್ ಸೀಡ್ಸ್ ಅನ್ನು ತಗೊಂಡಿದ್ದೆ, ಅದು ಇಲ್ಲಿ ಮಿಸ್ ಆಗಿದೆ ವಿಡಿಯೋದಲ್ಲಿ. ಹಾಗೆ ಅರ್ಧ ಕೆಜಿ ಅಷ್ಟು ಖರ್ಜೂರವನ್ನು ತಗೊಳ್ಬೇಕು. ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು ನೀವು, ಇದೇ ಬೇಕು ಅಂತ ಏನಿಲ್ಲ. ಹಾಗೆ ಪ್ರಮಾಣ ಕೂಡ ಜಾಸ್ತಿ ಮಾಡ್ಕೊಳ್ಬಹುದು, ಕಡಿಮೆನೂ ಮಾಡ್ಕೊಳ್ಬಹುದು. ಈಗ ಮೊದಲಿಗೆ ಒಂದ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಅದರಲ್ಲಿ ಬಾದಾಮಿಯನ್ನು ಫಸ್ಟಿಗೆ ಹುರ್ಕೊಳ್ತಾ ಇದ್ದೀನಿ. ಬಾದಾಮಿ ಜಾಸ್ತಿ ಹುರ್ಕೊಳ್ಬೇಕಾಗಿರೋದ್ರಿಂದ ಮೊದಲಿಗೆ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ಒಂದ್ 5 ನಿಮಿಷ ಹುರ್ಕೊಳ್ಬೇಕಾಗುತ್ತೆ ಫಸ್ಟಿಗೆ ಬಾದಾಮಿಯನ್ನ. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ. ಇದನ್ನ ಕೂಡ ಒಂದ್ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಬೇಕು. ಈಗ ಒಂದು 5 ನಿಮಿಷ ಹುರ್ಕೊಂಡಾದ ನಂತರ ಸ್ಟವ್ ಆಫ್ ಮಾಡ್ಕೊಂಡು ಪಂಪ್ಕಿನ್ ಸೀಡ್ಸ್ ಅನ್ನು ಹಾಕ್ತಾ ಇದ್ದೇನೆ. ಸ್ಟವ್ ಆಫ್ ಮಾಡ್ಕೊಂಡೆ ಹಾಕೊಳ್ಬೇಕು, ಇದನ್ನ ಏನು ಹುರ್ಕೊಳ್ಳೋದು ಬೇಡ. ಹಾಗೆ ಒಣ ದ್ರಾಕ್ಷಿಯನ್ನು ಕೂಡ ಹಾಕೊಳ್ಬೇಕು ಈಗಲೇ. ಮಾಡ್ಲ ಬಿಸಿ ಇರುತ್ತಲ್ಲ ಅದ್ರೆಲ್ಲ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನ ತೆಗೆದು ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ. ಈಗ ಇದರಲ್ಲಿ ಅಗಸೆ ಬೀಜವನ್ನು ಹುರ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಎಳ್ಳನ್ನು ಕೂಡ ಹಾಕೊಳ್ತೀನಿ. ಇದೆರಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಅಗಸೆ ಬೀಜ ಕೂದಲಿಗೂ ಕೂಡ ತುಂಬಾ ಒಳ್ಳೇದು. ಇದು ಚೆನ್ನಾಗಿ ಒಂದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಆಫ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಹುರ್ಕೊಳ್ಬೇಕಾಗತ್ತೆ. ಸಾಸಿವೆ ಎಲ್ಲ ಹಾಕಿದ ತಕ್ಷಣ ಪಟ ಹೇಗೆ ಹೊಡ್ಕೊಳುತ್ತೆ ಅದೇ ತರ ಇದು ಕೂಡ ಸೌಂಡ್ ಬಂದ ತಕ್ಷಣ ಆಫ್ ಮಾಡ್ಕೊಳ್ಳಿ. ಈಗ ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ತರ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಖರ್ಜೂರವನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬಿಸಿ ಮಾಡ್ಕೊಂಡ್ರೆ ಆಗುತ್ತೆ, ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಬಾಣಲೆಗೆ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ಸ್ವಲ್ಪ ಪೇಸ್ಟ್ ತರ ಆಗೋ ತನಕ ಅದನ್ನ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಲೋ ಫ್ಲೇಮ್ ಎಲ್ಲ ಇಟ್ಟು ಬಿಸಿ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ಈಗ ನಾವಿದ್ರಲ್ಲಿ ಸಕ್ಕರೆ ಅಥವಾ ಬೆಲ್ಲ, ಜೇನುತುಪ್ಪ ಏನನ್ನು ಉಪಯೋಗಿಸ್ತಾ ಇಲ್ಲ. ಇದಕ್ಕೆ ಒಂದು 10 ನಿಮಿಷ ಹಿಡಿಯುತ್ತೆ. ಫಸ್ಟಿಗೆ ಸ್ವಲ್ಪ ತಿರ್ಸ್ಲಿಕ್ಕೆ ಕಷ್ಟ ಅನ್ಸುತ್ತೆ. ಸ್ವಲ್ಪ ಪೇಸ್ಟ್ ತರ ಆದ ತಕ್ಷಣ ಸರಿ ಆಗುತ್ತೆ. ಈಗ ಸ್ವಲ್ಪ ಪೇಸ್ಟ್ ತರ ಆಗ್ತಾ ಇದೆ, ನೋಡ್ಕೊಳ್ಳಿ. ಈ ಹದಕ್ಕೆ ಬರಬೇಕು. ನೀರ್ ಹಾಕಿದ್ರಿಂದ ತುಂಬಾ ದಿವಸ ಈಗ ಲಡ್ಡುನ ಇಡಕ್ ಬರೋದಿಲ್ಲ. ಈಗ ಡ್ರೈ ಫ್ರೂಟ್ಸ್ ಅನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಪುಡಿ ಮಾಡ್ಕೊಂಡಿರೋ ಅಗಸೆ ಬೀಜ ಹಾಗೂ ಎಳ್ಳನ್ನ ಕೂಡ ಹಾಕೊಳ್ಬೇಕು. ಎರಡು ನಿಮಿಷ ಹಾಗೆ ತಿರ್ಸ್ಕೊಂಡ್ರೆ ಸಾಕು. ಆಮೇಲೆ ಅದನ್ನ ಪ್ಲೇಟಿಗೆ ಹಾಕೊಳ್ಳೋಣ. ಮೊದಲಿಗೆ ಹೀಗೆ ಮುದ್ದೆ ಮುದ್ದೆ ಅಂತ ಅನ್ಸುತ್ತೆ, ಅದು ಪ್ಲೇಟಿಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಸಿದ ತಕ್ಷಣ ಸರಿ ಆಗುತ್ತೆ. ಒಂದೊಂದು ಕಪ್ ಡ್ರೈ ಫ್ರೂಟ್ಸ್ ತಗೊಂಡ್ರೆ ಒಂದು ಅರ್ಧ ಕೆಜಿ ಖರ್ಜೂರ ಬೇಕಾಗುತ್ತೆ. ಕಡಿಮೆ ಹಾಕೊಂಡ್ರೆ ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಈ ತರ ಮುದ್ದೆ ಆಗಿದೆ. ಅದೇನು
ತಲೆ ಕೆಡ್ಸ್ಕೊಳ್ಳೋದು ಬೇಡ. ಇನ್ನೊಂದು ಪ್ಲೇಟಿಗೆ ಹಾಕಿದ ತಕ್ಷಣ ಅದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬಹುದು. ಈಗ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಲ್ಲಿ. ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸ್ ಮಾಡಬೇಕು. ಆಗ ಅದು ಉಂಡೆ ಉಂಡೆ ಆಗಿರೋದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ತಾ ಇದ್ದೀನಿ. ನೋಡಿ ಎಷ್ಟು ಕರೆಕ್ಟ್ ಆಗಿ ಉಂಡೆ ಬರ್ತಾ ಇದೆ ಅಂತ. ನೀವು ಒಂದೇ ಮೆಜರ್ಮೆಂಟ್ ಅಲ್ಲಿ ತಗೊಂಡು ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕೊಂಡು ಉಂಡೆ ಮಾಡ್ಕೊಳ್ಬಹುದು. ತುಂಬಾ ಹೆಲ್ತಿ ರೆಸಿಪಿ. ಮಕ್ಕಳಿಗೆ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದೊಂದು ಕೊಟ್ಟು ಹಾಗೆ ಒಂದು ಲೋಟ ಹಾಲನ್ನು ಕೊಟ್ಟರೆ ತುಂಬಾ ಒಳ್ಳೇದು. ಅಂಟಿನ ಉಂಡೆ ಅಂತ ಮಾಡ್ತಾರೆ. ನಾನಿದು ಅಗಸೆ ಬೀಜದಲ್ಲಿ ಮಾಡಿರೋ ಉಂಡೆ. ಅಂಟನ್ನು ಬಳಸ್ತಾ ಇಲ್ಲ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಹೆಚ್ಚಿನ ರೆಸಿಪಿ ಬೇಕಾಗಿದ್ರೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.